ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ನುಗ್ಗೆಕಾಯಿಂದ ಒಂದು ರಸ ಮಾಡಿ ತೋರಿಸ್ತೀನಿ ಬನ್ನಿ. ಎಲ್ಲ ಥರ ಡಿಫ್ರೆಂಟಾಗಿ ರಸ ಮಾಡಿ ತೋರಿಸಿದ್ದೀನಿ. ಅದಕ್ಕಿಂತ ಇದು ನುಗ್ಗೆಕಾಯಿ ರಸ ಸೂಪರಾಗಿರುತ್ತೆ. ಚಳಿಗಾಲಕ್ಕೆಲ್ಲ ನುಗ್ಗೆಕಾಯಿ ರಸ ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಮೂರು ನುಗ್ಗೆಕಾಯಿ ತೊಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿಕಾಯಿ, 1-2 ಟೊಮೊಟೊ, ಒಂದು ಚಿಕ್ಕ ಬಟ್ಟಲು, ಒಂದು ಬಟ್ಲು ತೊಗರಿಬೇಳೆ. ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಥರ ನೀಟಾಗಿ ತೊಳೆದ್ಬಿಟ್ಟು ನಾವು ಒಂದು ಚಿಕ್ಕ ಕುಕ್ಕರ್ ತೊಗೊಳ್ಳೋಣ. ಅದರಲ್ಲಿ ಒಂದು ಅರ್ಧ ಚೊಂಬಷ್ಟು ನೀರು ಹಾಕಿಬಿಟ್ಟು ನಾನು ಎಲ್ಲನೂ ತೊಳೆದು ನಾನು ಹಾಕ್ತಾಯಿದ್ದೀನಿ. ಈ ಥರ ಹಾಕ್ಕೊಂಡ್ಬಿಟ್ಟು ನಾವು ಮಾಡೋದ್ರಿಂದ ರಸಮ್ ಸೂಪರಾಗಿ ಆಗುತ್ತೆ. ನೋಡಿ, 4 ಹಸಿಮೆಣಸಿಕಾಯಿ, 1-2 ಟೊಮೊಟೊ, ಬೇಳೆನೂ ಅಷ್ಟೇ ನೀಟಾಗಿ ತೊಳೆದ್ಬಿಟ್ಟು ನಾವು ಇದನ್ನು ಹಾಕ್ಕೊಳ್ಳೋಣ. ನೋಡಿ, ಇವಾಗ ವಾಶ್ ಮಾಡಿದ್ದೀನಿ ನಾನು. ಮಾಡಿಬಿಟ್ಟು ನೋಡಿ, ಇವಾಗ 3-4 ವಿಸಿಲು ಕೊಡ್ಸೋಣ ಬನ್ನಿ. ನುಗ್ಗೆಕಾಯಿ ಹೇಗೆ ಬೇಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಥರ ನಾವು ನುಗ್ಗೆಕಾಯಿ ಮಸ್ಕೋಬೇಕು. ಚೆನ್ನಾಗಿ ಮಸ್ತ್ಬಿಟ್ಟು ನಾವು ಇದನ್ನು ಸೋಸ್ಕೋಬೇಕು. ನೋಡಿ, ಈ ಥರ ನಾವು ಮಸಿಬೇಕು. ಚೆನ್ನಾಗಿ ಮಸ್ತ್ಬಿಟ್ಟು ಇದನ್ನು ನಾವು ಸೋಸಬೇಕು. ನೋಡಿ, ಟೊಮೊಟೊ ಹಣ್ಣು, ನುಗ್ಗೆಕಾಯಿ ಸಿಪ್ಪೆ ಎಲ್ಲ ನುಣ್ಣಗೆ ಈ ಥರ ನಾವು ಮಸ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೋಡಿ, 1 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀವಿ. ಈ ತೆಳ್ಳಗೆ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ನೀಟಾಗಿ ನಾವು ಸೋಸ್ಕೋಬೇಕು. ಇವಾಗ ನೋಡಿ, ಇವಾಗ ಈ ಥರ ನಾವು ಒಂದು ಬಟ್ಲು ಇಟ್ಕೊಂಡು ಈ ಥರ ನಾವು ಸೋಸ್ಕೋಬೇಕು. ನೋಡಿ, ಈ ಥರ ನಾವು ನೀರು ಹಾಕ್ಕೊಂಡು ನಿಧಾನಕ್ಕೆ ಈ ಥರ ನಾವು ಸೋಸ್ಕೋಬೇಕು. ಸೋಸ್ಕೊಂಡ್ರೆ ನೀವು ನುಗ್ಗೆಕಾಯ್ದು ರಸಮ್ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಥರ ನಾವು ನುಗ್ಗೆಕಾಯಿ ರಸಮು ಮಾಡ್ಬೋದು. ಇದನ್ನು ಮತ್ತೆ ವಾಪಸ್ ಹಾಕ್ಬಿಟ್ಟು ಇನ್ನೊಂದು ಚೂರು ಮಸೂದು ಈ ಥರ ನಾನು ರಸ ತಗೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ರಸಮು ಈ ಥರ ಮಳೆಗಾಲದಲ್ಲಿ ಈ ಥರ ಮಕ್ಕಳಿಗೆ ಶೀತ ನೆಗಡಿ ಬಂದಾಗ ಈ ಥರ ನುಗ್ಗೆಕಾಯಿ ರಸಮ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕಿ 1 ಸ್ಪೂನ್ ತುಪ್ಪ ಹಾಕಿ ತಿನ್ನಿಸಿದ್ರೆ ಸೂಪರಾಗಿರುತ್ತೆ. ಇವಾಗ ನಾನು ರಸಮ್ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬನ್ನಿ. ಒಂದು ಚಿಕ್ಕದು ಒಂದು ಫ್ರೈ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ 1 ಸ್ಪೂನು ಮೆಣಸು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಂತೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ. ಇದನ್ನು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬ ಕಪ್ಪಗಾಗೋವರೆಗೂ ಹುರಿಯೋಕ್ಕೆ ಹೋಗಬೇಡಿ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಚಿಕ್ಕದು ಮಿಕ್ಸಿ ಜಾರ್ ಇದ್ದರೆ ಮಿಕ್ಸಿ ಜಾರಿಗೆ ಹಾಕ್ಕೋಬೋದು. ಇಲ್ಲ ಅಂದರೆ ಕುಟಾಣಿ ಒಳಗೆ ಕುಟ್ಟಿ ನಾವು ದಪ್ಪಗೆ ತರಿಯಾಗಿ ರುಬ್ಬೋದು. ನೋಡಿ, ಇವಾಗ ಹುರಿದಿರೋದು ಇದಕ್ಕೆ ನಾನು ಹಾಕ್ಕೊತೀನಿ. ಸ್ವಲ್ಪ ತಣ್ಣಗಾಗಿದೆ. ಇದನ್ನ ಇವಾಗ ನಾನು ಸಣ್ಣಗೆ ಸ್ವಲ್ಪ ಕುಟ್ಕೊತೀನಿ. ನೋಡಿ, ನಾನು ಎಣ್ಣೆ ಕರೆದಿದ್ದು ಬಾಣಲಿ ಇತ್ತು. ಅದೇ ಬಾಣಲಿಯಲ್ಲೇ ನಾನು ಇವಾಗ ರಸ ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ರಸಮು 1 ಸ್ಪೂನಷ್ಟು ಫಸ್ಟೇ ಎಣ್ಣೆ ಇತ್ತು, ಇನ್ನೊಂದು ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಒಂದು 2-3 ಸ್ಪೂನಷ್ಟು ಎಣ್ಣೆ ಹಾಕಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಕಾಯಿಲಿ. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಕುಟ್ಟಿರೋ ಬೆಳ್ಳುಳ್ಳಿ, ಇವಾಗ 1-2-3 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಫ್ರೈ ಮಾಡ್ತೀನಿ. ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ನೋಡಿ, ಇವಾಗ ಫ್ರೈ ಆಗಿದೆ. ನಾನು ಇದನ್ನು ರಸಮು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲನೂ ನಾನು ಸುರಿತಾ ಇದ್ದೀನಿ. ಇದೊಂಥರ ರಸಮ್ ಮಾಡಿ ನೋಡಿ ನೀವು, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಇದು ಸಖತ್ತಾಗಿರುತ್ತೆ. ಬೇಕಂದ್ರೆ ನೀವು ರಸಮ್ ಪೌಡ್ರ್ ಹಾಕ್ಕೋಬೋದು, ಬೇಡ ಅಂದರೆ ಇದೇ ರಸದಲ್ಲಿ ತಿಂದರೂ ಸಾಕು. ಇವಾಗ ನಾನು ಲಾಸ್ಟ್ಗೆ ಉಪ್ಪು ಹಾಕ್ತಾಯಿದ್ದೀನಿ. ನಾನು ಮೆಣಸು, ಮೆಂತೆ, ಜೀರಿಗೆ ಕುಟ್ಟಿದ್ನಲ್ವ ಅದನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು 1 ರೌಂಡ್ ಹಿಂಗೆ ತಿರುಗಿಬಿಟ್ಟು ಇವಾಗ ನಾವು ಉಪ್ಪು ಹಾಕೋಣ. ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಬೇಯಕ್ಕೆ ಉಪ್ಪು ಹಾಕಿರಲಿಲ್ಲ, ಅದಕ್ಕೆ ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ನೀವು ಮತ್ತೆ ರುಚಿಗೆ ತಕ್ಕಷ್ಟು ನೋಡಿ ನೀವು ಹಾಕ್ಕೋಬೋದು. ನಾನು ಹುಣಸೆಹಣ್ಣು ನೆನೆಕ್ಕಿಟ್ಟಿದ್ದೆ. ಸ್ವಲ್ಪ ಹುಳಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಬೇಕಂದ್ರೆ ಮತ್ತೆ ಹಾಕ್ಬೋದು. ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ರಸಮ್ ಪೌಡ್ರ್ ಇದಕ್ಕೆ ಹಾಕಿಲ್ಲ. ನೀವು ಬೇಕಂದರೆ ಇದಕ್ಕೆ ರಸಮ್ ಪೌಡ್ರನ್ನೂ ಹಾಕ್ಕೋಬೋದು. ರಸಮ್ ಪೌಡ್ರ್ ಇಲ್ಲದೇ ಇದು ಸೂಪರಾಗಿ ಆಗುತ್ತೆ. ಈ ಥರ ಒಂದು ನುಗ್ಗೆಕಾಯಿ ರಸ ಮಾಡಿ ತಿಂದು ನೋಡಿ ಹೆಂಗೆ ಟೇಸ್ಟ್ ಇರುತ್ತಂತ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಕುದಿ ಬರಲಿ. ನೋಡಿ, ಕುದಿತಾ ಐತಿ. ರಸಮ್ ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೀವು ಖಾರ ಉಪ್ಪು ನೋಡಿಕೊಂಡು ಇವಾಗ ಅನ್ನಕ್ಕೆ ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡಿ, ಇವಾಗ ರಸಮ್ ರೆಡಿ ಆಯಿತು. ಈ ನುಗ್ಗೆಕಾಯಿ ರಸಮ್ಮು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.